ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ನೆಲ್ಲ ಈಗ ನಾನು ಎತ್ತಿನೊಳೆ ನೀರು ತಂದುಬಿಟ್ರು, ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದರೆ ನಾನೇನು ಮಾಡಲಿ? ಸೊ ಡ್ಯಾಮು ಹೈಟ್ ಮಾಡಬೇಕು ಅಂತ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ವಿ. ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗಿಂದ ಚಿಕ್ಕಬಳ್ಳಾಪುರ ಎಂಡಿಂಗ್ಗೆ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗಬೇಕು ಅಂದರೆ 450 ಕೋಟಿ ಬೇಕು. ಅದು ರಿಲೀಸ್ ಆದರೆ ನಾನು 1 ವರ್ಷದೊಳಗಡೆ ಎತ್ತಿನೊಳೆ ನೀರು ತರಬಲ್ಲೆ. ಒಂದು ಸಲ ಎತ್ತಿನೊಳೆ ನೀರು ಬಂದರೆ ನಮ್ಮ ಚಿಕ್ಕಬಳ್ಳಾಪುರಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ. ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ DCM ಸಾಹೇಬ್ರನ್ನ CM ಸಾಹೇಬ್ರನ್ನ, ಸರ್ ನಮ್ಗೆ ಎತ್ತಿನೊಳೆ 1 ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಅವರು ಈಗ ಒಂದಷ್ಟು ಬಡ್ಜೆಟಲ್ಲಿ ಇಡ್ತಾ ಇದ್ದಾರೆ. ಮತ್ತು 120 ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತಿದ್ದೀವಿ. ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗಲ್ಲಿ ಒಂದಷ್ಟು ಬಡ್ಜೆಟ್ ಅಲೋಕೇಟ್ ಆಗುತ್ತೆ ಅಂತ. ಜಕ್ಕಲಮಡುಗು ಡ್ಯಾಮ್ ಹೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ. ಆದರೆ ಅಲ್ಲಿ ಇಂಟರ್ಸ್ಟೇಟ್ ಇಶ್ಯೂ ಬರುತ್ತೆ. ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ, ಅಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ಮಾತನಾಡಬೇಕು. ಯಾಕೆಂದರೆ ಇಲ್ಲಿಂದ ಹೈಟ್ ಮಾಡಿದಾಗ ಈ ನೀರು ಆಂಧ್ರಕ್ಕೆ ಕಡಿಮೆ ಹೋಗುತ್ತೆ. ಹಾಗಾಗಿ ನಿಮಗೂ ಗೊತ್ತು, ಬಾಗೇಪಲ್ಲಿ ಎಲ್ಲ ಅವಾಗ ತುಂಬ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು. ಸೊ ಇದನ್ನು ನಾವು ಗಲಾಟೆ ಮಾಡ್ಕೊಳ್ಬೇಕು ಅಂದರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ನೆಲ್ಲ ಈಗ ನಾನು ಎತ್ತಿನೊಳೆ ನೀರು ತಂದುಬಿಟ್ರು, ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶಕ್ಕೆ ಹೋದರೆ ನಾನೇನು ಮಾಡಲಿ? ಸೊ ಡ್ಯಾಮು ಹೈಟ್ ಮಾಡಬೇಕು ಅಂತ ವಿಷನ್ ಇರೋ ತೀರ್ಮಾನಗಳು ತೊಗೊತಿದ್ವಿ. ಮತ್ತು ಈಗಾಗಲೇ ಇನ್ನೇನು ನಾಳಿದ್ದಿಂದ ಆಲ್ಮೋಸ್ಟ್ ಅಲ್ಲಿ ಒಂದು 40-50 ಕೋಟಿ. ನಾನು ಇನ್ನೊಂದು ಹೇಳ್ತೀನಲ್ಲ, ಈ ಕಡೆ ಏನು ಮುಷ್ಟೂರು ರೋಡ್ ಇದೆ, ಕಂಪ್ಲೀಟ್ ಆ ಮುಷ್ಟೂರು ರೋಡ್ಗೆ 4-5 ಕೋಟಿ ಹಾಕಿದ್ದೀನಿ. ಇನ್ನೇನು ಕೆಲಸ ಸ್ಟಾರ್ಟ್ ಆಗಬೇಕು. ಕಂದ್ವಾರ ರೋಡ್ಗೆ 8 ಕೋಟಿ ಹಾಕಿದ್ದೀನಿ. ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ 40 ಕೋಟಿ ಹಾಕಿದ್ದೀನಿ. ದಿನ್ನೆ ಹೊಸಳ್ಳಿ ರೋಡು ಎಲ್ಲ ಅದೇನು ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ಮಿಂಚನಹಳ್ಳಿಗೆ 3 ಕೋಟಿ ಹಾಕಿದ್ದೀನಿ. ಜಡಲ್ತಿಮ್ನಹಳ್ಳಿ ರಸ್ತೆಗೂ 1-1/4 ಕೋಟಿ ಹಾಕಿದ್ದೀನಿ. ಇದೆಲ್ಲ ಇನ್ನೇನು 2-3 ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ. ಅದು 1 ಕೋಟಿ ರಿಲೀಸ್ ಆಗಿತ್ತು ಸರ್. ಸ್ವಲ್ಪ ಅಲ್ಲಿ ಟೆಕ್ನಿಕಲ್ ಇಶ್ಯೂಸ್ ನಿಂತಿದೆ, ಅಲರ್ಟ್ ಆಗಿದೆ, ಅದನ್ನು ಫಿನಿಶ್ ಮಾಡ್ತೀವಿ. ಈಗೆಲ್ಲ FD ಅಪ್ರೂವಲ್ ಆಗಿದೆ. ಜಸ್ಟ್ ಇನ್ ಫೈನಲ್ ಒಂದು CU ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದ್ದೀನಿ. ಅದಾದ್ಮೇಲೆ ನಾನು ಗುದ್ದಿ ಪೂಜೆ ಮಾಡ್ಬಿಡ್ತೀನಿ. ಸರ್, ಗೊಲ್ದೊಡ್ಡಿ ಗ್ರಾಮದ ಸಮಸ್ಯೆಗಳು ಮೇಜರ್ ಆಗಿ ಏನೇನು ಕಂಡು ಬಂತು ಸರ್? ಪೆನ್ಷನ್ನು ನೋಡಿ, ಇಲ್ಲೊಂದು ಗೊಲ್ದೊಡ್ಡಿ ಮಾತಾಡ್ತಿದ್ದೆ. ಒಂದು ಸರ್ವೆ ನಂಬರಲ್ಲಿ 20 ಮನೆ ಕಟ್ಟಿಬಿಟ್ಟಿದ್ದಾರೆ. ಆದರೆ ಈಗ ಸರ್ವೆ ನಂಬರ್ ಅವರು ನಮಗೆ ಪರಿಹಾರ ಕೊಡೋವ್ರಿಗೂ ಇಲ್ಲಾಂದರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರು. ಈಗ ನಮ್ಮ ತಹಸೀಲ್ದಾರ್ ಸರ್ ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಷನ್ ಮಾಡಿ ಹಕ್ಕುಪತ್ರ ಕೊಡ್ತೀವಿ. ಹಕ್ಕುಪತ್ರ ಆ 20 ಮನೆಗೂ ಕೊಡಿಸ್ತೀವಿ. ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್. ಇದನ್ನು ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ. ಮತ್ತು ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕ್ಕೊಂಡಿದ್ದೀರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡಿಬಿಡ್ತೀವಿ ಸರ್. ಸರ್, ಈ ಹಿಂದೆ ಎಲ್ಲ ಗುಡಿಸಲು ಮುಕ್ತ ಗ್ರಾಮಗಳು ಅಂತ ಇದೆ, ಎಲ್ಲ ಇದು ಮಾಡ್ಕೊಂಡಿದ್ರು. ಆದರೂ ಸಹ ತಮ್ಮ ಕ್ಷೇತ್ರದಲ್ಲಿ ಜಾಸ್ತಿ ಈ ಬಗ್ಗೆ ಏನಾದ್ರು ಗಮನ ವಹಿಸ್ತೀರಾ? ಇಲ್ಲ, ನನಗೆ ಅದೇ ನಾನು 3,000 ಮನೆ ಕೇಳಿದ್ದೀನಿ ಜಮೀರ್ ಅಹಮದ್ ಸಾಹೇಬ್ರನ್ನ. ನನಗೆ ಹೈಯೆಸ್ಟ್ ಅಲಾಟ್ ಮಾಡ್ತಿದ್ದಾರೆ ಅವ್ರು. ಆ್ಯಕ್ಚುಲಿ 2,000 ಕೊಡ್ತಿದ್ದಾರೆ MLA ಮನೆಗಳು. ನಾನು 3,000 ಕೇಳಿದ್ದೀನಿ. ನಾನು ಜಮೀರ್ ಸಾಹೇಬ್ರಿಗೆ ಇನ್ನೊಂದು ಸಲವಾಗಿ ನಾನು 4,000 ಮನೆ ಬೇಕು ಅಂತ ಏನಾದರೂ ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ. ನನಗೆ ನಂಬಿಕೆ ಇದೆ, ನನ್ನ ಸಚಿವರಿಗೆ, ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ನನಗೆ ನನ್ನ ಮೇಲೆ ವಿಶೇಷವಾದ ಪ್ರೀತಿ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು. ಅದು ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಗುದ್ಲಿ ಪೂಜೆಗಳೆಲ್ಲ ಇದು ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಗೊಲ್ಲಳ್ಳಿ ಮತ್ತು ಈ ಭಾಗಕ್ಕೆ 50 ಲಕ್ಷ ಹಾಕಿದ್ದೀನಿ. ಮತ್ತು ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ 31 ವಾರ್ಡ್ಗೂ ನಾವು 21-22 ಅಭಿಯಾನ ಮಾಡ್ತಿದ್ವಿ.